ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಈ ಒಂದು ವಿಡಿಯೋ ಬಿ ಎಸ್ ನರ್ಸಿಂಗ್ ಸ್ಟೂಡೆಂಟ್ಸ್ಗೆ ಅಂತಾನೆ. ಇಲ್ಲಿ ನೋಡ್ರಿ, ಇಷ್ಟು ದಿನ ಹೇಳ್ತಾ ಇದ್ರಿ ಅಂತಂದರೆ ಆಪ್ಷನ್ ಎಂಟ್ರಿ ಬಿಟ್ಟು 3 ಡೇಸ್ ಆದರೂ ಕೂಡ ಯಾವುದೇ ಥರನಾದ ಬಿ ಎಸ್ ನರ್ಸಿಂಗ್ ಕಾಲೇಜಸ್ ಶೋ ಆಗ್ತಿದ್ದಿಲ್ಲ. ಬಟ್ ಇವಾಗ ಒಂದು ಗುಡ್ ನ್ಯೂಸ್ ಏನಪ್ಪ ಅಂತಂದರೆ, ಬಿ ಎಸ್ ಸಿ ನರ್ಸಿಂಗ್ ಅಂತ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ನೀವು ಯಾವುದಾದ್ರೂ ಕೋರ್ಸಸ್ ಅಂತ ಸೆಲೆಕ್ಟ್ ಮಾಡ್ಕೊಳಕ್ಕೆ ಹೋದಾಗ ಸದ್ಯಕ್ಕಂತ್ರಿ ಏನು ತೋರಿಸ್ತಿದೆ ಅಂತಂದರೆ ಬಿ ಎಸ್ ಸಿ ನರ್ಸಿಂಗ್ ಕಾಣಿಸ್ತಿದೆ ನೋಡ್ರಿ. ಬಿ ಎಸ್ ನರ್ಸಿಂಗ್ ಗೌರ್ನಮೆಂಟು, ಬಿ ಎಸ್ ನರ್ಸಿಂಗ್ ಮ್ಯಾನೇಜ್ಮೆಂಟು, ಬಿ ಎಸ್ ನರ್ಸಿಂಗ್ ಪ್ರೈವೇಟ್ ಅಂತ ಇದೆ. ನಿಮಗೆ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ನೆನ್ಪಿಟ್ಕೋಬೇಕು ಏನಪ್ಪ ಅಂತಂದರೆ ಬಿ ಎಸ್ ನರ್ಸಿಂಗ್ ಗೌರ್ನಮೆಂಟ್ ಅಂತ ಕಾಣಿಸ್ತಿದ್ವಿ. ಅದನ್ನ ಬಿಟ್ಟರೆ ಬಿ ಎಸ್ ನರ್ಸಿಂಗ್ ಪ್ರೈವೇಟ್ ಮಾತ್ರ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗಿರ್ತದೆ. ಬಿ ಎಸ್ ನರ್ಸಿಂಗ್ ಮ್ಯಾನೇಜ್ಮೆಂಟ್ ಏನಾದರೂ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮಗೆ ಸಿಕ್ಕಾಪಟ್ಟೆ ತೊಂದರೆ ಆಗುತ್ತೆ. ಇದಕ್ಕೋಸ್ಕರ ನಾನು ಏನು ಹೇಳ್ತೀನಿ ಅಂತಂದರೆ, ಕಾಲೇಜ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಯಾವ ಕಾಲೇಜು ಏನು ಅಂತಲೂ ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ನಿಮಗೆ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಇವಾಗಲೇ ಯಾರು ಕೂಡ ಆಪ್ಷನ್ ಎಂಟ್ರಿ ಮಾಡಬೇಡ್ರಿ. ಬಿ ಎಸ್ ನರ್ಸಿಂಗ್ ಮಾಡೋರಿಗೆ ಎಸ್ಪೆಷಲಿ ಏನಪ್ಪ ಅಂತಂದರೆ ನಿಮಗೆ ಡಿಫ್ರೆಂಟಾಗಿ ಏನಿದೆ ಅಂತಂದರೆ ಕೌನ್ಸಿಲಿಂಗ್ ಅಂತಂದರೆ ಡಿಫ್ರೆಂಟಾಗಿ ಆಪ್ಷನ್ ಎಂಟ್ರಿ ಕೊಟ್ಟಾರೆ. ಲೈಕ್ ಇಲ್ಲಿ ಕಾಣಿಸ್ತಿದೆ, ಬೇಕಾದ್ರೆ ನಿಮಗೆ ಕೋರ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲೇ 3 ಥರ ತೋರಿಸ್ತಿದೆ. ಒಂದೇ ಕೋರ್ಸಸ್ ಮೇಲೆ 3 ಥರ ಸೀಟ್ ಹಂಚಿಕೆ ಆಗ್ತಿದಾವ. ಹಂಗಾಗಿಬಿಟ್ಟು ಯಾರು ಕೂಡ ಅವಸರ ಮಾಡಬೇಡ್ರಿ. ನಾಳೆ ಇದ್ರ ಬಗ್ಗೆ ನಾನು ಫುಲ್ ಡೀಟೇಲ್ಸ್ ಆಗಿ ಒಂದು ಲೈವ್ ಡೆಮೋ ನಿಮಗೋಸ್ಕರ ಬಿ ಎಸ್ ನರ್ಸಿಂಗ್ ಲೈವ್ ಡೆಮೋ ಮಾಡ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ ನೋಡ್ತಾರೆ. ನಾಳೆ ಒಂದು ಲೈವ್ ಡೆಮೋ ಬರ್ತದೆ ಬಿ ಎಸ್ ನರ್ಸಿಂಗ್ದವ್ರಿಗೆ. ನೀವು ಫೀಸ್ನ ಆ್ಯಂಡ್ ಕಾಲೇಜ್ನ ಚೆನ್ನಾಗಿ ತೊಗೋಬೇಕಂತಂದರೆ ನಾ ಹೇಳೋವಂಥ ಕೆಲವೊಂದಿಷ್ಟು ಸ್ಟೆಪ್ಸ್ನ ಫಾಲೋ ಮಾಡಿದ್ರೆ ಈಸಿಯಾಗಿ ಸಿಗ್ತದೆ. ಸರಿ, ಅಲ್ಲಿವರೆಗೂ ಚಾನಲ್ ನೋಡ್ತಾರೆ. ಟೇಕ್ ಕೇರ್, ಬಾಯ್.